ಗಾಗಿ ಬಂಡೆದ್ದ ಮುಸ್ಲಿಮರ ಸಿಟ್ಟು ತಣಿಸೋದಕ್ಕೆ ಸರ್ಕಾರ ಮುಂದಾಗಿದೆ. ಮುಸ್ಲಿಮರ ಮುನಿಸು ತಣಿಸೋದಕ್ಕೆ 600 ಕೋಟಿ ಮೊತ್ತದ ಕಾಮಗಾರಿಯ ಗಿಫ್ಟ್ ಕೊಟ್ಟಿದೆ. ನಾಳೆಯ ಕ್ಯಾಬಿನೆಟ್ನಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಬಂಪರ್ ಗಿಫ್ಟ್. ಟಿಕೆಟ್ಗಾಗಿ ಬಂಡೆದ್ದ ಮುಸ್ಲಿಮರ ಸಿಟ್ಟನ್ನ ತಣಿಸೋದಕ್ಕೆ ಸರ್ಕಾರ ಮುಂದಾಗಿರೋದು. ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಸಮುದಾಯಕ್ಕೆ ಟಿಕೆಟ್ ಸಿಕ್ಕಿಲ್ಲ ಅಂತ ಮುಸ್ಲಿಂ ಸಮುದಾಯದವರು ಸಿಟ್ಟಾಗಿದ್ರು. ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ರು ಅಂತ ಇಬ್ಬರು ಮುಸ್ಲಿಂ ನಾಯಕರ ವಿರುದ್ಧ ಕಾಂಗ್ರೆಸ್ ಕ್ರಮ ತಗೊಂಡಿದ್ದು ಬಹಳ ದೊಡ್ಡ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇಡೀ ಸಮುದಾಯ ಸಿಡಿದೆದ್ದಿದೆ. ಈಗ ಸಮುದಾಯವನ್ನ ಓಲೈಸಬೇಕು, ಮುಸ್ಲಿಮರ ಸಿಟ್ಟನ್ನ ತಣ್ಣಗಾಗಿಸಬೇಕು. ಸರ್ಕಾರ ಮುಂದಾಗಿದೆ. ಮುಸ್ಲಿಮರ ಮುನಿಸು ತಣಿಸೋದಕ್ಕೆ 600 ಕೋಟಿ ಮೊತ್ತದ ಕಾಮಗಾರಿಯ ಗಿಫ್ಟ್ ಕೊಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ನಾಳೆಯ ಕ್ಯಾಬಿನೆಟ್ನಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಬಂಪರ್ ಗಿಫ್ಟ್ ಸಿಗಲಿದೆ. ಈ ಮೂಲಕ ಇಡೀ ಸಮುದಾಯದ ಓಲೈಕೆಗೆ ಸರ್ಕಾರ ಮುಂದಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ದಾವಣಗೆರೆ ಬೈ ಎಲೆಕ್ಷನ್ ನಂತರ ಸಾಕಷ್ಟು ಬೆಳವಣಿಗೆಗಳಾಯಿತು. ಇಡೀ ಸಮುದಾಯ ಸರ್ಕಾರದ ವಿರುದ್ಧ ಸಿಡಿದೆದ್ದಿದೆ ಅನ್ನೋ ರೀತಿಯೇ ಪರಿಸ್ಥಿತಿ ಕ್ರಿಯೇಟ್ ಆಗಿತ್ತು. ಅದು ನಿಜ ಕೂಡ ಅನ್ನಿಸ್ತಾ ಇದೆ ಈಗ, ಯಾಕಂದ್ರೆ ಓಲೈಸೋದಕ್ಕೆ ಸರ್ಕಾರ ಮುಂದಾಗಿದೆ ಅಂತ. 600 ಕೋಟಿಯ ಕಾಮಗಾರಿ ಗಿಫ್ಟ್ ಅನ್ನ ಸರ್ಕಾರ ಕೊಡೋದಕ್ಕೆ ಹೊರಟಿರೋದು ಏನಿದೆ ಈ ಬಗ್ಗೆ ಅಪ್ಡೇಟ್ಸ್? ಶ್ವೇತಾ, ಈಗ ಸರ್ಕಾರದ ಮೇಲೆ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಒಂದು ದೊಡ್ಡ ಮಟ್ಟದ ಆಕ್ರೋಶ ಇದೆ. ಕಾರಣ ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗಲಿಲ್ಲ ಅನ್ನುವಂಥದ್ದು, ಅಂದ್ರೆ ಟಿಕೆಟ್ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಕೊಡ್ಲಿಲ್ಲ ಅನ್ನುವಂತ ಒಂದು ಆರೋಪ. ಇದರ ಜೊತೆಗೆ ಆ ಒಂದು ಚುನಾವಣೆಯ ಕಾರಣಕ್ಕಾಗಿ ಇಬ್ಬರು ನಾಯಕರ ಮೇಲೆ ತೆಗೆದುಕೊಂಡಿರುವಂತಹ ತೀರ್ಮಾನ, ಇದೆಲ್ಲವೂ ಕೂಡ ಅಲ್ಪಸಂಖ್ಯಾತ ಸಮುದಾಯದಲ್ಲಿ, ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬರ್ಲಿಕ್ಕೆ ನಾವು ಪೂರ್ಣ ಪ್ರಮಾಣದಲ್ಲಿ ಮತ ಚಲಾಯಿಸಿದ್ರು ಕೂಡ ನಮ್ಮನ್ನ ಒಂದ್ ರೀತಿ ನಿಕೃಷ್ಟವಾಗಿ ಕಾಣ್ತಾ ಇದ್ದಾರೆ. ನಮ್ಮ ಸಮುದಾಯದ ನಾಯಕರುಗಳ ಮೇಲೆ ಏಕಾಏಕಿ ತೀರ್ಮಾನಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಬೇರೆ ಸಮುದಾಯದವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ಏನು ಆಕ್ಷನ್ ಮಾಡಲ್ಲ ಅನ್ನುವಂತ ಗಂಭೀರವಾದ ಆರೋಪಗಳನ್ನ ಮಾಡಿದ್ರು. ಇದು ಸಮುದಾಯಕ್ಕೆ ತಿರುಗ್ತಾ ಇದೆ ಅನ್ನುವಂತ ಅರಿವು ಕೂಡ ಸರ್ಕಾರಕ್ಕೆ ಇದೆ. ಬಹುಶಃ ಆ ಕಾರಣಕ್ಕಾಗಿಯೂ ಏನು ನಾವು ಸಮುದಾಯದ ಪರ ಇದ್ದೀವಿ ಅನ್ನುವಂತ ಒಂದು ಮೆಸೇಜ್ ಕೊಡುವಂತಹ ಸಲುವಾಗಿ ನಾಳೆ ಕ್ಯಾಬಿನೆಟ್ಗೆ ಬರೋಬ್ಬರಿ ಸುಮಾರು 600 ಕೋಟಿ ಮೊತ್ತದ ಕಾಮಗಾರಿಗೆ ಅನುಮೋದನೆ ನೀಡುವಂತ ವಿಷಯವನ್ನ ತರಲಾಗ್ತಾ ಇದೆ. ಅದು ವಿಷಯದಲ್ಲೂ ಬಹಳ ಗಂಭೀರವಾಗಿರುವಂತ ಏನು ಅಂದ್ರೆ 2026, 27 ಮತ್ತು 27, 28 2 ವರ್ಷ, ಇನ್ನೆರಡು ವರ್ಷ ಸರ್ಕಾರ ಅಧಿಕಾರದಲ್ಲಿ ಇರುತ್ತೆ. ಈ 2 ವರ್ಷದ ಅವಧಿಗೆ ಸುಮಾರು 600 ಕೋಟಿ ಮೊತ್ತದ ಕಾಮಗಾರಿಗಳಿಗೆ ಕ್ರಿಯಾ ಯೋಜನೆಯನ್ನ ರೂಪಿಸಿ ಅದನ್ನ ಅನುಷ್ಠಾನಗೊಳಿಸುವಂತ ತೀರ್ಮಾನವನ್ನ ತರೋದಕ್ಕೆ ನಾಳೆ ಕ್ಯಾಬಿನೆಟ್ಗೆ ವಿಷಯವನ್ನ ತರಲಾಗ್ತಾ ಇದೆ. ಅದು ಕೂಡ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಮಾಡ್ತಾ ಇದ್ದಾರೆ. ಇನ್ನೂ ಬಹಳ ಪ್ರಮುಖವಾಗಿ ಯಾವ್ಯಾವ ವಿಧಾನಸಭಾ ಕ್ಷೇತ್ರಗಳಿದಾವೆ, ಸುಮಾರು 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತರು ವಾಸಿಸ್ತಾ ಇರುವಂತ ಕಾಲೋನಿಗಳ ಅಭಿವೃದ್ಧಿಗಾಗಿಯೇ ಈ 600 ಕೋಟಿಯನ್ನ ಮೀಸಲಿಡಲಾಗ್ತಾ ಇದೆ. ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರು ಕೂಡ ಅದರ ಇಂಪ್ಲಿಮೆಂಟೇಷನ್ಸ್ ಗಳು ಯಾವಾಗ್ಲೂ ಕೂಡ ತಡ ಆಗುತ್ತೆ. ಆದ್ರೆ ಈಗ ಸಮುದಾಯ ಒಂದ್ ಕಡೆ ಮುನಿಸ್ಕೊಂಡಿದೆ. ಅವ್ರನ್ನ ಆ ಸಮುದಾಯದ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಸರ್ಕಾರ ಮುಂದಾಗಬೇಕು. ಆ ನಿಟ್ಟಿನಲ್ಲಿ ಸುಮಾರು 600 ಕೋಟಿ ಮೊತ್ತದ ಕ್ರಿಯಾ ಯೋಜನೆಯನ್ನು ರೂಪಿಸಿ ಅನುಷ್ಠಾನಗೊಳಿಸೋದಂದ್ರೆ 2 ವರ್ಷಕ್ಕೂ ನಾಳೆ ಕ್ಯಾಬಿನೆಟ್ ನಲ್ಲಿ ವಿಷಯವನ್ನ ತಂದು 600 ಕೋಟಿ ಮೊತ್ತದ ಯೋಜನೆಗೆ ಕ್ರಿಯಾ ಯೋಜನೆ ರೂಪಿಸಿ ಅನುಷ್ಠಾನಗೊಳಿಸುವಂತ ತೀರ್ಮಾನವನ್ನ ಕೈಗೊಳ್ಳಲಾಗ್ತಾ ಇದೆ. ಈ ಮೂಲಕ ಸಮುದಾಯದ ವಿರುದ್ಧ ನಾವು ಇಲ್ಲ ಅನ್ನುವಂತಹ ಸಂದೇಶವನ್ನು ಕೂಡ ಸರ್ಕಾರ ಕೊಡ್ತಾ ಇದೆ. ಯಾಕಂದ್ರೆ ಇವ್ರ ಮೇಲೆ ಆಗಿರೋ ಜಬ್ಬಾರ್ ಮೇಲೆ ಇರ್ಬೋದು, ಜಮೀರ್ ಮೇಲೆ ಆಗಿರುವಂತಹ ಆಕ್ಷನ್ಸ್ ಇರ್ಬೋದು, ಇದನ್ನ ಇಟ್ಟುಕೊಂಡು ಸರ್ಕಾರ ಅಲ್ಪಸಂಖ್ಯಾತರ ವಿರುದ್ಧವಾಗಿದೆ ಅನ್ನುವಂತ ಒಂದು ನರೇಟಿವ್ ಸೆಟ್ ಮಾಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ. ಆದ್ರೆ ನಾವು ಅಲ್ಪಸಂಖ್ಯಾತರ ವಿರುದ್ಧ ಇಲ್ಲ, ಅವರ ಏಳಿಗೆಗಾಗಿ ನಾವು ಇದೀವಿ ಅನ್ನುವಂಥದ್ದನ್ನ ಪ್ರೂವ್ ಮಾಡುವ ಸಲುವಾಗಿ ಅಥವಾ ಆಗಿರುವಂತ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡುವಂತ ಸಲುವಾಗಿ ಸರ್ಕಾರ ಈ ವಿಷಯವನ್ನ ನಾಳೆ ಕ್ಯಾಬಿನೆಟ್ಗೆ ತರೋದ್ರ ಮೂಲಕ ನಾವು ನಿಮ್ಮ ಪರವಾಗಿದ್ದೀವಿ ಅನ್ನುವಂತ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿಯ ತನಕ ಸಿಎಂ ಈ ವಿಚಾರದ ಬಗ್ಗೆ ಮೌನ ಮುರಿದಿಲ್ಲ, ಬಹಿರಂಗವಾಗಿ ಮಾತನಾಡಿಲ್ಲ. ಆದ್ರೆ ಅವರ ನಡವಳಿಕೆ ಕೃತಿಯಲ್ಲಿ ತೋರಿಸುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಯಾಕಂದ್ರೆ 600 ಕೋಟಿ ಮೊತ್ತದ ಬೃಹತ್ ಯೋಜನೆ, 2 ವರ್ಷ ಸರ್ಕಾರ ಇರುತ್ತೆ. ಆ ಸರ್ಕಾರ ಇದ್ದಂತ ಸಂದರ್ಭದಲ್ಲೇ ಅಲ್ಪಸಂಖ್ಯಾತರ ಏಳಿಗೆಗಾಗಿ ನಾವು ಕಟಿಬದ್ಧವಾಗಿದ್ದೀವಿ ಎನ್ನುವಂತ ಒಂದು ಮೆಸೇಜ್ ಅನ್ನು ಕೊಡುವಂತ ಸಲುವಾಗಿ ಈ ಯೋಜನೆಯನ್ನ ತರಲಾಗ್ತಾ ಇದೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.